ಸನಾತನ ಹಿಂದೂ ಧರ್ಮದ ಪಾರಂಪರಿಕವಾಗಿ ಆಚರಿಸಿಕೊಂಡು ಬರುತ್ತಿರುವ ಗಡಿನಾಡ ಉಕ್ಕಿನ ನಗರ ಬಳ್ಳಾರಿಯ ಆದಿದೇವರಾದ ಶ್ರೀ ಕೋಟೆ ಮಲ್ಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವದ ವೈಭವ. ಏಕಾದಶ ರುದ್ರಾಭಿಷೇಕ ಸುಪ್ರಭಾತ ಸೇವೆಯೊಂದಿಗೆ ಪ್ರಾರಂಭ ಆಗುತ್ತೆ. ರುದ್ರಾಭಿಷೇಕ ಆಮೇಲೆ ರುದ್ರಹೋಮ ಅಲ್ಲಿ ತೇರತ್ರ ಆಗುತ್ತೆ. ಇಲ್ಲಿ ಪೂರ್ಣಾವತಿ ಹಾಕ್ಕೊಂಡು 10:45ಕ್ಕೆ ಮೇಷಲಗ್ನದಲ್ಲಿ ಮಡಿತೀರಿ ಎಳ್ಳಾಗುತ್ತೆ. ಆಮೇಲೆ ಸಾಯಂಕಾಲ 4:00 ಬ್ರಹ್ಮರಥೋತ್ಸವ ಭಕ್ತಾದಿಗಳಿಂದ ಎಲ್ಲ ತಾಳ್ಮೆಗಳಿಂದ ಅದು ಒಂದು ಸಂಪ್ರದಾಯ ಹಾಗೆ ಜರುಗ. ಪೂರ್ವದಿಂದ ನಮ್ಮ ಈ ಬಳ್ಳಾರಿಯಲ್ಲಿ ಮಲ್ಲೇಶ್ವರ ಇಲ್ಲ ಕೋಟೆ ಮಲ್ಲೇಶ್ವರ ಸ್ವಾಮಿ ಅಂತಕ್ಕಂತಹ ದೇವರು ಒಬ್ಬ ಮಲ್ಲೇಶಪ್ಪ ಎಂಬ ಭಕ್ತದಿಂದ ಇಲ್ಲಿ ನೆಲೆಸಿದ್ದಾನೆ. ಪ್ರತಿ ಮಾಘ ಹುಣ್ಣಿಮೆ ದಿವಸ ಬ್ರಹ್ಮರಥೋತ್ಸವ, ಆವತ್ತಿಂದ ಶಿವರಾತ್ರಿವರೆಗೂ ಈ 15 ದಿವಸಗಳೂ ಸಹ ಭಕ್ತಾದಿಗಳು ಬಂದು ಅವರವರ ಭಾವಕ್ಕೆ ಅವರವರ ಭಕ್ತಿಗೆ ಅಂತ ನಾವು ಹೇಳ್ತೀವಲ್ವ, ಹಾಗೆ ಆ ಭಕ್ತಾದಿಗಳು ಅವರ ಮನಸ್ಫೂರ್ತಿಯಾಗಿ ಬಂದು ಅವರದ್ದು ಏನಿದೆ ಕಾಣಿಕೆ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ದೇವರಿಗೆ ಅರ್ಪಿಸಿ ದೇವರ ಕೃಪಾ ಕಟಾಕ್ಷದಿಂದ ಎಷ್ಟೋ ಜನ ಉದ್ಧಾರ ಆಗಿರೋದು ಇತಿಹಾಸವೂ ಸಹ ಈ ಬಳ್ಳಾರಿಯಲ್ಲಿ ಈ ದೇವಾಲಯದಲ್ಲಿ ಉಂಟು. ಈ ದೇವಾಲಯಕ್ಕೆ ಮಲ್ಲೇಶ್ವರ ಇಲ್ಲ ಕೋಟೆ ಮಲ್ಲೇಶ್ವರ ಅಂತ ಈಗ ಹೆಸರು. ಇದರ ಹೆಸರು ಒರಿಜಿನಲ್ ಆಗಿ ಮುಂಚೆಯಿಂದ ಇರ್ತಕ್ಕಂಥದ್ದು ಬಳ್ಳ ಮಲ್ಲೇಶ್ವರ. ನಾವು ಸಂಕಲ್ಪ ಹೇಳ್ಕೊತಾ ಇರೋದು ಬಳ್ಳಾ ರೂಪಸ್ಯ ಬಳ್ಳಾ ಮಲ್ಲೇಶ್ವರ ಸ್ವಾಮಿ ದೇವ ಉದ್ದೇಶ್ಯ ಬಳ್ಳಾ ಮಲ್ಲೇಶ್ವರ ಸ್ವಾಮಿ ದೇವ ಪ್ರೀತ್ಯರ್ಥಂ. ಇದು ಕೋಟೆಗಿರುವುದರಿಂದ ಮಲ್ಲೇಶ್ವರ ಸ್ವಾಮಿ ಗುಡಿ ಆಗಿರುವುದರಿಂದ ಕೋಟೆ ಮಲ್ಲೇಶ್ವರ ಸ್ವಾಮಿ ಅಂತ ಹೀಗಾಗಿ ಹೆಸರು ಬಂದಿದೆ. ಆಯಿತು, ಇದು ಮಾಘ ಮಾಸ ಜಾತ್ರೆ, ಅದು ತುಂಬ ಜೊತೆಗಾಗುತ್ತೆ. ಜಾತ್ರೆ ಅದು ಊರ ಒಳಗೆ ನಡೆಯುತ್ತದೆ. ಇಲ್ಲಿ ದೇವಸ್ಥಾನದ ಬಹುಶಃ ನಮ್ಮ ಪೂರ್ವಿಕರು ಹೇಳ್ತಾ ಇದ್ದದ್ದೇನು ಅಂದರೆ ಇದು ಒಂಥರ ಅಡವಿ. ಇಲ್ಲಿ ದೇವತಾರ್ಚನೆ ಆಗಿ ಅಲ್ಲಿ ಹಳೆಯ ಊರಿತ್ತು, ಅಲ್ಲಿ ತೇರು ಎಳಿತಾ ಇದ್ರು. ಬರ್ತಾ ಒಂದು ಸರ್ತಿ ಇಲ್ಲಿಗೂ ಜಾತ್ರೆ ತೇರು ಅಕಸ್ಮಾತ್ ಬಂದರೆ ಬರ್ಬೋದು, ಅದು ದೈವತ್ವ. ಇದು ಪ್ರತಿ ಸಂವತ್ಸರ ಎಷ್ಟೋ ವರ್ಷಗಳಿಂದ ನಡ್ಕೊಂಡು ಬಂದಿರತಕ್ಕಂಥ ಪ್ರಸಿದ್ಧಿ. ಇಲ್ಲಿ ಹುಣ್ಣಿಮೆಯಿಂದ ಮತ್ತು ಅಮಾವಾಸ್ಯವರೆಗೂ ಬೇಕಾದಷ್ಟು ಜನ ಭಕ್ತರು ಬರ್ತಾ ಇರ್ತಾರೆ, ದೇವರು ಸಂದರ್ಶನ ಮಾಡ್ಕೊತಾ ಇರ್ತಾರೆ. ಇಲ್ಲಿ ಆ 15 ದಿವಸಗಳು ಸಹ ಹೋಮ ಆಗಲಿ, ಅಭಿಷೇಕ, ಅರ್ಚನೆ, ಸಹಸ್ರನಾಮಾರ್ಚನೆ, ಇಲ್ಲ ರುದ್ರ ಹೋಮ, ರುದ್ರಾಭಿಷೇಕ, ಏಕವಾರ ರುದ್ರಾಭಿಷೇಕ, ಏಕಾದಶಿ ವಾರ ರುದ್ರಾಭಿಷೇಕ ಅಂತ ಸಹ ರುದ್ರ ಅಭಿಷೇಕಗಳು, ಹೋಮಗಳು ಇವು ಸಹ ನಡೀತಾನೆ ಇರುತ್ತದೆ. ಇಲ್ಲಿ ಒಂದು ವಿಶೇಷ ಏನಂದರೆ ಇಷ್ಟುವರೆಗೂ ನಮಗೆ ತಿಳಿದಂಗೆ ಅವರವರ ಭಕ್ತಿಗೆ ಖಚಿತವಾಗಲೂ ಆ ಶಿವ ಒಲಿದಿರ್ತಕ್ಕಂತಹವರು ಅವರೇ ಬಂದು ಹೇಳ್ದಿರ್ತಕ್ಕಂತಹವರು ಭಕ್ತಾದಿಗಳು ಸಹ ನಮಗೆ ಬೇಕಾಗತ್ತರೋ ಜನ ಸಹ ಬಂದು ಸ್ವಾಮಿ ನಾವು ಈ ಹರಕೆ ಹೊತ್ಕೊಂಡಿದ್ವು, ಇದಾಗಿದೆ, ಸ್ವಾಮಿಗೆ ಈ ಹರಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿರ್ತಕ್ಕಂತಹ ಭಕ್ತಾದಿಗಳು ಸಹ ದಿಂಡಾಗಿದ್ದಾರೆ. ಇದು ಮಾತ್ರ ಖಚಿತ. ಉತ್ತಮ ಶುದ್ಧ ಸಮಾಜಕ್ಕೆ ಮುಂದಿನ ಪೀಳಿಗೆಯ ಚಿಂತಕರಿಗಾಗಿ ಸದಾ ನಿಮ್ಮ ಯೋಚನೆಗಳ ಪ್ರತಿಬಿಂಬವೇ ಬಳ್ಳಾರಿ ಮೀಡಿಯಾ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ ನೈಜ ಮಾಹಿತಿ ಪಡೆಯಿರಿ.